ಇದನ್ನ ಇರ್ಲಿ ಪರವಾಗಿಲ್ಲ, ಯಾವ ಚೆನ್ನಾಗಿ ಬಂದ್ರೆ ಚೆಕ್ ಮಾಡೋಣ. ನೋಡೋಣ ಅಂತ ಹೋಗೋಕ್ಕಾಗಿಲ್ಲ ಅಂತ ಹೊಗೆ ಜಾಸ್ತಿ, ಹಾಗಾಗಿ ಸಿಲಿಂಡರ್ಗಳೆಲ್ಲ ಇತ್ತು. ಅದೇನೋ ಸ್ವಲ್ಪ ಜೋಪಾನ ನೋಡುವಾಗಾಯಿತು. ಸಿಲಿಂಡರ್ಗೆಲ್ಲ ಇತ್ತು ಆಚೆ ಇದೆ, ಮತ್ತು ಮೈನ್ ಸ್ವಿಚ್ ಎಲ್ಲ ಆಫ್ ಮಾಡಿದೆ. ಅದಕ್ಕಾಗಿ ಹೋಗೋಕ್ಕಾಗಿಲ್ಲ. ಬೆಂಕಿ ಎಲ್ಲ ಜಾಸ್ತಿ ಆಯಿತು, ಹೋಗೋಕ್ಕಾಗಿಲ್ಲ. ಹಾಗೆ ಮನೆಯಲ್ಲಿ ಸ್ವಲ್ಪ ಲೋನ್ ಮಾಡಿ ಮನೆ ಕಟ್ಟಬೇಕು ಅಂತ ಹೇಳ್ಬಿಟ್ಟು. ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಹಿಂದೆ ಕರೆ ಮಾಡಿ. ಚೆನ್ನಾಗಿದೆ ಅಂತ ಏನಂತ ಕಂಪ್ಲೇಂಟ್ ಕೊಡೋದು? ಬಿಲ್ಡಿಂಗ್ ಎಲ್ಲ ಕಟ್ಟಾಕಿದ್ದಾರೆ, ಏನಾದ್ರು ಮಾಡಿ ಅವ್ರು ಇಟ್ಕೋಬೇಕು, ನಾವೇನು ಕೊಡೋಕ್ಕಾಗಲ್ಲ ಪರಿಹಾರ. ಅವ್ರೇನು ಬಾಡಿಗೆ ಸುಟ್ಟೋಗಿದೆ. ವಿದ್ಯುತ್ ಸರ್ಕ್ಯೂಟ್ನಿಂದ ಅಗ್ನಿ ಅವಘಡ ಉಂಟಾಗಿದ್ದು ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಆದರೆ ಇವರು ಭೈರಪ್ಪ ಅಂತ ಎಸ್ಸಿ ಸಮುದಾಯಕ್ಕೆ ಸೇರಿದವರು. ಸುಮಾರು ವರ್ಷಗಳಿಂದ ಇದೇ ಮನೆಯಲ್ಲೇ ನಾಗಮ್ಮ ಅನ್ನೋರ ಮನೆ ಇದು. ಈ ಮನೆಯಲ್ಲಿ ಬಾಡಿಗೆಗೆ ಇಟ್ಕೊಂಡು ಅವರು ಹೈನುಗಾರಿಕೆಯನ್ನ ಜೀವನೋಪಾಯವಾಗಿ ಇಟ್ಕೊಂಡು ಜೀವನ ನಡೆಸ್ಕೊಂಡು ಬರ್ತಾ ಇರ್ತಾರೆ. ಬೇರೆ ಯಾವುದೇ ಇವರಿಗೆ ಇನ್ಕಮ್ ಅನ್ನೋದು ಇರೋದಿಲ್ಲ. ಕೇವಲ ಹೈನುಗಾರಿಕೆ ಮೂಲಕ ಅವರ ಜೀವನವನ್ನ ಸಾಗಿಸ್ತಾ ಬರ್ತಾ ಇರ್ತಾರೆ. ಬೆಳಿಗ್ಗೆ ಸುಮಾರು 9 ಗಂಟೆ ಟೈಮಲ್ಲಿ ಒಂದು ಶಾರ್ಟ್ ಸರ್ಕ್ಯೂಟ್ ಮುಖಾಂತರ ತುಂಬಾ ದೊಡ್ಡ ಮಟ್ಟದ ಒಂದು ಅಗ್ನಿ ಅವಘಡ ನಡೆದಿದ್ದು. ಈ ಒಂದು ಅಪಘಾತಕ್ಕೆ ಮುಖ್ಯ ಕಾರಣ ನಾನು ಕಟ್ಟಡದ ಮನೆ ಮಾಲೀಕರು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾಕಂತಂದ್ರೆ ಇಲ್ಲಿ ಈ ವಿದ್ಯುತ್ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಸುಮಾರು ವರ್ಷಗಳಿಂದ ಅವರು ಈ ಮನೆಗೆ ಬಂದಾಗಿಂದ ಕೂಡ ಹೇಳ್ಕೊ ಬರ್ತಾ ಇದ್ದಾರೆ. ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಇದೆ, ಇಲ್ಲಿ ದಯವಿಟ್ಟು ಸರಿಪಡಿಸಿ ಅಂತ. ಆದ್ರೆ ಮಾಲೀಕರು ಯಾವುದೇ ಒಂದು ಆಕ್ಷನ್ ಅನ್ನ ತಗೊಳ್ಳದೆ ಬಿಟ್ಬಿಟ್ಟಿದ್ರು. ಸೊ ಇವತ್ತು ಈ ಒಂದು ಅಪಘಾತಕ್ಕೆ, ಈ ಒಂದು ಅವಘಡಕ್ಕೆ ಅವರೇ ಕಾರಣರಾಗಿದ್ದಾರೆ. ಅದರಲ್ಲೂ ನಾನು ಮುಖ್ಯವಾಗಿ ಇನ್ನೊಂದೇನು ಕೇಳ್ತೀನಿ, ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮತ್ತೆ ಗ್ರಾಮ ಪಂಚಾಯತಿಯವರಲ್ಲಿ ದಯವಿಟ್ಟು ಇವರು ತುಂಬಾ ತೀರಾ ಕಡು ಬಡವರಾಗಿದ್ದು ದಲಿತ ಸಮುದಾಯಕ್ಕೆ ಸೇರಿದವರಾಗಿರೋದ್ರಿಂದ ಇವರಿಗೆ ಒಂದಷ್ಟು ಪರಿಹಾರವನ್ನ ಘೋಷಣೆ ಮಾಡಬೇಕಂತ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ವಿಶೇಷವಾಗಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಅದ್ರ ಜೊತೆಗೆ ಗ್ರಾಮ ಪಂಚಾಯತಿಯಲ್ಲಿ ಏನು SC/ST ಫಂಡ್ ಅಂತ ಸಪರೇಟ್ ಆಗಿರುತ್ತೆ 25%, ಅದರಲ್ಲೂ ಕೂಡ ಇವರಿಗೆ ಒಂದಷ್ಟು ಪರಿಹಾರವನ್ನ ಕೊಡಬೇಕು ಅಂತ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ. ಮತ್ತೆ ಇಲ್ಲಿ ಏನೆಲ್ಲ ಇವರು ಆಸ್ತಿ ಪಾಸ್ತಿಗಳೆಲ್ಲ ಏನು ನಾಶ ಆಗಿದೆ, ಅಗ್ನಿಗೆ ಏನು ಅನಾಹುತ ಆಗಿದೆ, ಇದಕ್ಕೆಲ್ಲ ಕೂಡ ಮಾಲೀಕರು ದಯವಿಟ್ಟು ಪರಿಹಾರವನ್ನ ಒದಗಿಸ್ಕೊಡ್ಬೇಕು ಅಂತ ನಾನು ಈ ಮುಖಾಂತರ ಮನವಿ ಮಾಡಿಕೊಳ್ತಾ ಇದ್ದೇನೆ. ಮುಖ್ಯವಾಗಿ ಇಂತಹ ಸಮಸ್ಯೆಗಳಿದ್ದಲ್ಲಿ ಮಾಲೀಕರು ಎಚ್ಚೆತ್ಕೊಳ್ಬೇಕು. ಯಾಕಂತಂದ್ರೆ ಬೇತ್ಮಂಗಲ ಬೆಳೀತಾ ಇರುವಂತ ಒಂದು ನಗರ ಆಗಿರೋದ್ರಿಂದ ಹೆಚ್ಚಿನ ಬಾಡಿಗೆ ಮನೆಗಳು ಕೂಡ ಇಲ್ಲಿ ಇದಾಗ್ತಾ ಇದೆ. ಎಷ್ಟೋ ಜನ ಬಾಡಿಗೆ ಮನೆಗಳಲ್ಲಿ ಇಟ್ಕೊಂಡು ಜೀವನ ಸಾಗಿಸ್ತಾ ಇರ್ತಾರೆ. ಮಾಲೀಕರು ಬೇಕಾಬಿಟ್ಟಿಯಾಗಿ ಬಿಟ್ಬಿಟ್ಟಿರ್ತಾರೆ. ಸಮಸ್ಯೆಗಳ ಬಗ್ಗೆ ತಲೆ ಕೆಡಿಸ್ಕೊಳ್ತೀನಿ. ಅದರಿಂದ ಸ್ವಲ್ಪ ಮಾಲೀಕರು ದಯವಿಟ್ಟು ಇದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕಂತ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮತ್ತೆ ಗ್ರಾಮ ಪಂಚಾಯತ್ ಮತ್ತೊಮ್ಮೆ ಮನವಿ ಮಾಡಿಕೊಳ್ತಾ ಇದ್ದೇನೆ. ದಯವಿಟ್ಟು ಇವರಿಗೆ ಹೆಚ್ಚಿನ ಪರಿಹಾರವನ್ನ ಘೋಷಣೆ ಮಾಡಬೇಕು.